ಇನ್ನು ವೆಲ್ ಸ್ಟುಡಿಯೋಸ್ಗೆ ಬಂದ ಆರೋಗ್ಯಾಧಿಕಾರಿಗಳು ಸಾಂಕ್ರಾಮಿಕ ರೋಗದ ಬಗ್ಗೆ ಮಾಹಿತಿ ಸಂಗ್ರಹಕ್ಕೆ ಆಗಮಿಸಿದ್ದಾರೆ. ಆರೋಗ್ಯಾಧಿಕಾರಿಗಳನ್ನ ಜಾಲಿವುಡ್ನ ಒಳಗಡೆ ಬಿಡದೆ ಸಿಬ್ಬಂದಿ ಕಾಯಿಸಿದ್ದಾರೆ. ಒಳಗೆ ಬಿಟ್ಟಿಲ್ಲ. ಸಾಂಕ್ರಾಮಿಕ ರೋಗದ ಮಾಹಿತಿ ಪಡೆಯೋದಕ್ಕೆ ಅಂತ ಹೇಳಿ ಸಿಬ್ಬಂದಿ ಬಂದಿದ್ರು. ಆದರೆ ಅವರನ್ನ ಒಳಗೆ ಬಿಡದೆ ಸಿಬ್ಬಂದಿ ಕಾಯಿಸಿದ್ದಾರೆ. ದೃಶ್ಯಗಳನ್ನು ನೋಡ್ತಾ ಇದ್ದೀವಿ. ಜಾಲಿವುಡ್ ಸ್ಟುಡಿಯೋ ಹೊರಗಡೆ ಬಂದಿದ್ದಾರೆ. ಆರೋಗ್ಯಾಧಿಕಾರಿಗಳು ಇವರು ಬಂದಂಥವರು. ಸಾಂಕ್ರಾಮಿಕ ರೋಗದ ಬಗ್ಗೆ ಮಾಹಿತಿ ಸಂಗ್ರಹಕ್ಕೆ ಅಂತ ಅವರು ಬಂದಿರೋದು. ಆದರೆ ಅವರನ್ನ ಒಳಗೆ ಬಿಡ್ತಿಲ್ಲ, ಕಾಯಿಸಿದ್ದಾರೆ. ಅವೇರ್ನೆಸ್ ಕೊಡ್ತೀವಿ. ಈಗ ನಾವು ಇಲ್ಲಿ ಬಂದಿದ್ದೀವಿ ಆಯ್ತಾ. ಈಗ ಏನೋ ಇಷ್ಟೆಲ್ಲ ಆಗಿದೆ, ಹೊರಗಡೆ ಎಷ್ಟು ಜನ ಪ್ರೆಸ್ ಇದ್ದಾರೆ, ಆದ್ರೂ ನಮಗೆ ಬಾಗಿಲು ತೆಗೆಯಲ್ಲ. ಬಟ್ ಪಾಯಿಂಟ್ ಏನಂದ್ರೆ ಅವೇರ್ನೆಸ್ ಕೊಡೋದು, ರೆಗ್ಯುಲರ್ ಆಗಿ ಇಲ್ಲಿ ಏನಾದರೂ ಸಪೋಸ್ ಡೆಂಗು ಪಾಸಿಟಿವ್ ಬಂತು ಅಂದ್ರೆ ಅವ್ರಿಗೆ IC ಕೊಡೋದು, ತಪಾಸಣೆ ಮಾಡೋದು, ಅರಿವು ಮೂಡಿಸೋದು, ಇದನ್ನ ನಾವು ಮಾಡ್ತಾನೆ ಇರ್ತೀವಿ. ವಿ ಡಿಡ್ಂಟ್ ಎಕ್ಸ್ಪೆಕ್ಟ್ ಲೈಕ್ ಇಲ್ಲಿ ನಮ್ಗೆ ಇಷ್ಟೊತ್ತು ಇದು ಮಾಡ್ತಾರೆ, ನಿಲ್ಲಿಸ್ತಾರೆ ಅಂತ. ಬಟ್ ಅನ್ಫಾರ್ಚುನೇಟ್ಲಿ ಇಟ್ ಹಸ್ ಹ್ಯಾಪೆಂಡ್. ಅವ್ರಿಗೆ ಬಾಗಿಲು ತೆಗೆದ್ರೆ ನಾವು ಒಳಗಡೆ ಏನಿದೆ ಅಂತ ನಾವು ಅದನ್ನ ವಾಸ್ತವಾಂಶ ಅದನ್ನ ತಿಳ್ಕೊಂಡು ಫ್ಯಾಕ್ಟ್ಸ್ ಅನ್ನು ಚೆಕ್ ಮಾಡಿ ಅವ್ರಿಗೆ ಅದನ್ನ ಏನು ಲೈಕ್ ಅಫಿಷಿಯಲಿ ನಾವು ಏನು ಹೇಳಬೇಕು, ಯಾರಿಂದ ಹೇಳಿಸ್ಬೇಕು, ಅದನ್ನ ಪೊಲ್ಯೂಷನ್ ಬೋರ್ಡ್ ಅವ್ರಿಗೆ ಹೇಳಿಸಿ ಏನ್ ಪ್ರಾಬ್ಲಮ್ ಇದೆ ಇನ್ ಡೆಪ್ತ್ ರೂಟ್ ಲೆವೆಲ್ ಅಲ್ಲಿ ನಾವು ಫೈಂಡ್ ಔಟ್ ಮಾಡಕ್ ಬಂದಿದ್ದೀವಿ. ಮೇಲೆ ಸೀಸ್ ಆಗಿರೋ ಪ್ರಶ್ನೆ ಅಲ್ಲ ಸರ್, ಇದು ಸಾರ್ವಜನಿಕರು ವಾಸ ಮಾಡುವಂತ ಪ್ರದೇಶ ಆಗಿರೋದ್ರಿಂದ ನಾವು ಒಂದು ಆರೋಗ್ಯ ಕೇಂದ್ರದ ಹಿತದೃಷ್ಟಿಯಿಂದಾಗಿ ನಾವು ಪರಿಶೀಲನೆ ಮಾಡೋದಕ್ಕೆ ಬರ್ತಾನೆ ಇರ್ತೀವಿ ರೆಗ್ಯುಲರ್ ಆಗಿ. ಸೊ ಈಗ ಈ ಒಂದು ಪ್ರೆಸೆಂಟ್ ಸಿಚುವೇಶನ್ ಅಲ್ಲಿ ಏನಿದೆ ವಿಷಯ, ಅದರ ವಿಷಯವಾಗಿ ನಾವು ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಅದರ ಮುಂಜಾಗ್ರತಾ ಕ್ರಮವಾಗಿ ಜನರಿಗೆ ಆಗುವಂತಹ ಸಾಂಕ್ರಾಮಿಕ ಕಾಯಿಲೆಗಳು, ಡೆಂಗ್ಯೂ, ಮಲೇರಿಯಾ, ಚಿಕನ್ ಗುನ್ಯಾ ಏನಿದೆ, ಇದು ಸೊಳ್ಳೆಗಳಿಂದ ಬರುವಂತ ಕಾಯಿಲೆಗಳಾಗಿರೋದ್ರಿಂದ ಸೊ ನಮ್ಮ ಒಂದು ಆರೋಗ್ಯದ ಹಿತದೃಷ್ಟಿಯಿಂದಷ್ಟೇ ನಾವು ಇಲ್ಲಿ ಬಂದು ಪರಿಶೀಲನೆ ಮಾಡೋದಕ್ಕೆ ಅಂತ ಬಂದಿದ್ದೀವಿ. ಇನ್ನು ಜಾಲಿವುಡ್ ಸ್ಟುಡಿಯೋದಿಂದ ಕೆರೆಗೆ ಕಲುಷಿತ ನೀರು ಬಿಡ್ತಾ ಇದ್ದಾರೆ. ವೃಷಭಾವತಿ ಕೆರೆಗೆ ಕಲುಷಿತ ನೀರನ್ನ ಬಿಡ್ತಿದ್ದಾರೆ ಅಂತ ಅಬ್ಬನಕುಪ್ಪೆ ಗ್ರಾಮಸ್ಥರು ಗಂಭೀರ ಆರೋಪ ಮಾಡಿದ್ದಾರೆ. ಬಿಡದಿ ಬಳಿ ಇದೆ ಈ ಅಬ್ಬನಕುಪ್ಪೆ ಗ್ರಾಮ. ಅಲ್ಲಿ ಕೆರೆಗೆ ಕಲುಷಿತ ನೀರು ಸೇರ್ತಾ ಇದೆ. ಆ ಸ್ಟುಡಿಯೋದಿಂದ ನೀರು ಬಿಡ್ತಿದ್ದಾರೆ. ಆ ಕಲುಷಿತ ನೀರಿನಿಂದಾಗಿ ಜಾನುವಾರುಗಳು ಸಾವನ್ನಪ್ಪುತ್ತವೆ. ಹೀಗಂತ ಜಾಲಿವುಡ್ ಸ್ಟುಡಿಯೋ ವಿರುದ್ಧ ಗ್ರಾಮಸ್ಥರು ಆಕ್ರೋಶ ಹೊರಹಾಕ್ತಿದ್ದಾರೆ. ಬಿಗ್ ಬಾಸ್ ಶೋ ವಿರುದ್ಧವೂ ಕೂಡ ಗ್ರಾಮಸ್ಥರು ಕಿಡಿಕಾರ್ತಿದ್ದಾರೆ. ಅಲ್ಲೇ ಇದು ಮಾಡಿರೋದ ಪೈಪು. ಅಂದ್ರೆ ಒಳಗಡೆ ಕಲೆಕ್ಷನ್ ಮಾಡಿ ಅಲ್ಲಿಂದ ಊದ್ಕೊಂಡ್ಬಂದು ಅಲ್ಲಿ ಬಿಟ್ಬಿಟ್ಟವ್ರೆ. ಈ ಕೆರೆಗೆ ಬರ್ತದೆ. ಅಲ್ಲೇನೇ ವೇಸ್ಟೇಜ್ ನೀರು ಇದ್ರು ಇಲ್ಲೇ ಬರ್ತದೆ. ಅದೇನು ವೇಸ್ಟೇಜ್ ನೀರು ಮಾಡ್ತಾರ ಕಲ್ಪಿತ. ಈಗ ಬಿಗ್ ಬಾಸ್ ಮಾಡ್ತಾ ಇರ್ತಾರೆ ವರ್ಷಕ್ಕೆ 12ನೇ ಸೀಸನ್ ಇದ್ದು. ಆ ಮಾಡಿದಾಗೆಲ್ಲ ನೀರು ಆ ಪೈಂಟ್ ಹೊಳೆದಿದ್ದು ಆಳು ಮೂಳು ಎಲ್ಲ ಇಲ್ಲಿಗೆ ಬರ್ತದ ಸಾ. ಈಗ ಆ ಸೈಡ್ ನೀರು ಏನೇನು ಬೀತಾರೋ ಆ ದನ ಕರಿಗೆ ಏನಾಯ್ತಾರ ಹೇಳಿ. ಇದರಿಂದ ನಾವು ತೊಂದರೆಯಿಂದ ಕೇಳ್ತಾ ಇರೋದು. ಈಗ ಅವ್ರ ನೀರು ಸೇವ್ ಮಾಡ್ಕೊಳ್ಳಿ ಬಿಡಿ. ಯಾಕೆ ಈಗ ಫ್ಯಾಕ್ಟ್ರಿ ಇದ್ರ ಒಳಗೆಲ್ಲ ಬಿಡು ಅಂತ ಹೇಳವ್ರ. ಜನತಾಮ್ರಲಾಗಿ ಈಗ ದನ ಕರುಗಳು ಸತ್ತಾಗಿ ಯಾರು ಪರಿಹಾರ ಕಟ್ಕೊಡ್ತಾರೆ? ಇದು ನಾವು ಕೇಳೋದು.